ಚಿಂತಾಮಣಿ ತಾಲೂಕು ಕೋನಪಲ್ಲಿ ಗ್ರಾಮದಲ್ಲಿ ಆರಂಭವಾಗಿರುವ ಮೀಶೋ ಡೆಲಿವರಿ ಸೆಂಟರ್ನಲ್ಲಿ ಕೆಲಸ ನಿರ್ವಹಣೆ ಮಾಡಲು ಡೆಲಿವರಿ ಬಾಯ್ಸ್ ಬೇಕಾಗಿದ್ದಾರೆ. ಪ್ಯಾಕೇಜ್ ಡೆಲಿವರಿ ವೈಸ್ ಸಂಬಳ ನೀಡಲಾಗುವುದು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 99723620. ಎಲ್ರಿಗೂ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ಲ ಚಿಂತಾಮಣಿ ನಾಗರಿಕರಲ್ಲಿ ತಾವು ಇಷ್ಟು ದಿವಸ ಏನು ನಗರಸಭೆ ಮೇಲೆ ಒಂದು ಆರೋಪ ಇತ್ತು, ಖಾತೆ ಮಾಡ್ತಿಲ್ಲ ಅಂತ ಆ ಒಂದು ಆರೋಪಕ್ಕೆ ತೆರೆ ಎಳೆಯುವಂತ ಒಂದು ಸಮಯ ಈಗ ಬಂದಿದೆ. ಬಹು ನಿರೀಕ್ಷಿತ ತಾವೆಲ್ಲ ಗಮನಿಸಿರುವಂತ ಏನ್ ಈಗಾಗಲೇ ಟೌನ್ ಪ್ಲಾನಿಂಗ್ ಅಪ್ರೂವಲ್ ಆಗದೇ ಇರೋಂಥದ್ದು, DC ಕನ್ವರ್ಷನ್ ಆಗದೇ ಇರೋಂಥದ್ದು, ಅನಧಿಕೃತವಾಗಿ ಯಾರು ಬಡಾವಣೆಗಳು ಮಾಡ್ಕೊಂಡಿದ್ರು ಅದನ್ನು ಈ ತರ ಇರೋದನ್ನು ಎಲ್ಲದಕ್ಕೂ ತೆರೆ ಎಳೆಯಲಿಕ್ಕೆ ಘನತಬೆತ್ತ ಸರ್ಕಾರ ಈಗಾಗಲೇ ಬಿ ಖಾತೆಯನ್ನ ಮಾಡಲಿಕ್ಕೆ ಆದೇಶ ಹೊರಡಿಸಿದೆ. 30 ದಿನಗಳ ಕಾಲ ಡ್ರಾಫ್ಟ್ ನೋಟಿಫಿಕೇಶನ್ ಹೊರಡಿಸಿ ಫೈನಲ್ ನೋಟಿಫಿಕೇಶನ್ ಆಗಿ ಈಗ ಹೊರಬಿದ್ದಿದೆ, ಆದೇಶ ಬಂದಿದೆ. ಸೊ ತನ್ನದೇ ಆದಂತ ಈಗ ಒಂದು ಗೈಡೆನ್ಸ್ ಸಹ ನಮ್ಮಲ್ಲಿ ಇಶ್ಯೂ ಮಾಡಿದ್ದಾರೆ. ಸೊ ನಾಗರಿಕರು ಈ ಒಂದು ಸದುಪಯೋಗವನ್ನು ಪಡಿಸ್ಕೋಬೇಕು. ಇನ್ಮೇಲೆ ನಾವು ನಗರ ವ್ಯಾಪ್ತಿಯಲ್ಲಿರುವಂತಹ ಎಲ್ಲಾ ಖಾತೆಗಳಿಗೂ ಅಧಿಕೃತ ಮತ್ತು ಅನಧಿಕೃತ ಅಂತ 2 ಭಾಗಗಳನ್ನು ಮಾಡಿ ಟೌನ್ ಪ್ಲಾನಿಂಗ್ DC ಕನ್ವರ್ಷನ್ ಆಗಿರೋಂಥದ್ದನ್ನ ಈಗಾಗಲೇ MAR ಅಲ್ಲಿ ಏನಿತ್ತು ಹಳೆ ಪುಸ್ತಕಗಳಲ್ಲಿ ಅದನ್ನೆಲ್ಲ ನಾವು ಎ ಖಾತೆ ಅಂತ ಕೊಡ್ತೀವಿ, ಉಳಿಕೆ ಖಾತೆಗಳನ್ನ ನಾವು ಬಿ ಖಾತೆ ಅಂತ ಕೊಡ್ತೀವಿ. ಎರಡಕ್ಕೂ ವ್ಯತ್ಯಾಸವೇನಿಲ್ಲ. ಎಲ್ಲ ರಿಜಿಸ್ಟ್ರೇಷನ್ಸ್ ಆಗ್ತದೆ, ಸರ್ಕಾರದ ಏನು ಸೌಲಭ್ಯಗಳು ಸಿಗ್ಬೇಕು ಎಲ್ಲ ಸಿಗ್ತದೆ. ಆದ್ರಿಂದ ದಯವಿಟ್ಟು ಚಿಂತಾಮಣಿ ನಗರದ ನಾಗರಿಕರಲ್ಲಿ ನಾನು ಮನವಿ ಮಾಡ್ತೇನೆ, ಇದು ಬಹು ಮುಖ್ಯವಾದ ವಿಷಯ. ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳನ್ನ ಸೇರಿಸಬೇಡಿ. ನಾನು ಬಂದಾಗಿಂದ ಇದನ್ನೇ ಹೇಳ್ತಾ ಇದ್ದೇನೆ, ಮಧ್ಯವರ್ತಿಗಳಿಗೆ ಯಾವುದೇ ಕಾರಣಕ್ಕೂ ನಗರಸಭೆಯಲ್ಲಿ ಅವಕಾಶವಿಲ್ಲ. ನಿಗದಿತ ಶುಲ್ಕಗಳನ್ನು ಏನಿದೆ ಅದನ್ನು ನಾವು ಹೊರಗಡೆ ಈಗಾಗಲೇ ಡಿಸ್ಪ್ಲೇ ಅಲ್ಲಿ ಹಾಕಿದ್ದೀವಿ. ಅದ್ರ ಪ್ರಕಾರ ಬಂದು ನಗರಸಭೆಯಲ್ಲಿ ನೀವು ತೆರಿಗೆಗಳನ್ನು ಪಾವತಿಸಿ ನಿಮ್ಮ ಖಾತೆಗಳನ್ನು ನೀವು ಪಡೆದುಕೊಂಡು ನಿಮ್ಮ ಸೌಲಭ್ಯಗಳ ನಾಗರಿಕ ಸೌಲಭ್ಯಗಳಿದೆ ಅದನ್ನ ಪಡೆದುಕೊಳ್ಳಬಹುದು. ಮುಂದುವರೆದ ಭಾಗವಾಗಿ ನಾವೇ ಇವತ್ತಿಂದ ನೀವು ಏನ ಕೊಡ್ಬೇಕು ಅನ್ಕೊಂಡಿದ್ರು ಅದನ್ನ ದಾಖಲಾತಿಗಳನ್ನು ಕಾಲ್ ಮಾಡ್ತಾ ಇದ್ದೇವೆ. ದಯವಿಟ್ಟು ಬಂದು ಬೇಗ ದಾಖಲಾತಿಗಳನ್ನು ಕೊಟ್ಟು ನಿಮ್ಮ ಖಾತೆಗಳನ್ನು ನೀವು ಪಡೆದುಕೊಳ್ಳಿ. ಮುಂದುವರೆದು ನಾವೇ ನಿಮ್ಮ ವಾರ್ಡ್ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ನಿಮ್ಮ ಮನೆಗೆ ನಾವೇ ಖಾತಾ ಹಂಚ ಕಾರ್ಯಕ್ರಮವನ್ನು ನಗರಸಭೆ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಇದರ ರೂಪುರೇಷೆಗಳನ್ನು ಸಹ ನಗರಸಭೆ ಹಮ್ಮಿಕೊಂಡಿದೆ. ಈಗಾಗಲೇ ಈ ವಿಚಾರವಾಗಿ ಗೌರವಾನ್ವಿತ ಮಾನ್ಯ ಸಚಿವರ ಬಳಿ ಸಹ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಅವರು ಸಹ ಈಗಾಗಲೇ ನನಗೆ ನಿರ್ದೇಶನ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳನ್ನ ಸೇರಿಸಬಾರದು. ನಗರಸಭೆಯಲ್ಲಿ ಮನೆಗೆ ಖಾತೆಯನ್ನು ಕೊಡುವಂತ ವ್ಯವಸ್ಥೆ ಆಗಬೇಕು. ತೆರಿಗೆಯಲ್ಲೂ ಸಹ ಸೋರಿಕೆ ಆಗದಂಗೆ ತೆರಿಗೆ ಸಂಗ್ರಹ ಮಾಡಿ ಅದೇ ತೆರಿಗೆಯನ್ನ ನಾಗರಿಕರಿಗೆ ನೀವು ಅದನ್ನು ಉಪಯೋಗಕ್ಕೆ ಬಳಸ್ಕೊಳ್ಬೇಕಂತ ನನಗೆ ಈಗಾಗಲೇ ಮಾನ್ಯ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿರೋದ್ರ ಮೇರೆಗೆ ನಾವು ನಿಮ್ಮ ಮನೆ ಬಾಗಿಲಿಗೆ ನಗರಸಭೆ ಮೇಲೆ ಸೌಲಭ್ಯಗಳನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ನಿಂತಿರುವಂತಹ ಬಿ ಖಾತೆಗಳಿಗೆ ನಾವು ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದೇವೆ. ನೀವು ಬಂದು ಅರ್ಜಿಗಳನ್ನು ಸಲ್ಲಿಸ್ಕೋಬಹುದು. ಹಿಂದೆ ಇರೋದನ್ನ ನಾವೇ ಅದನ್ನ ಆನ್ಲೈನ್ ಅಲ್ಲಿ ಮಾಡ್ತೀವಿ. ಒಂದ್ 2-3 ದಿವಸದ ಈ ತಂತ್ರಾಂಶ ಸ್ವಲ್ಪ ಸಮಸ್ಯೆ ಇದೆ, ಅದನ್ನ ಈಗಾಗಲೇ ರೆಡಿ ಮಾಡ್ತಾ ಇದ್ದಾರೆ. ಶಾರ್ಟ್ಲಿ ನಿಮಗೆ ನಮೂನೆ 3 ಕೊಡುವಂತ ವ್ಯವಸ್ಥೆಯನ್ನ ನಗರಸಭೆಯಿಂದ ಆಗುತ್ತೆ. ಇದಕ್ಕೆ ಬೇಕಾಗಿರುವಂತಹ ಪ್ರಮುಖ ದಾಖಲಾತಿಗಳು ಆಸ್ತಿ ಮಾಲೀಕರ ಭಾವಚಿತ್ರ ಇದನ್ನು ಬೇಕಾಗ್ತದೆ. ಅದೇ ರೀತಿಯಾಗಿ ಸ್ವತ್ತಿನ ಭಾವಚಿತ್ರ, ಪ್ರಾಪರ್ಟಿ ಏನಿದೆಯೋ ಮನೆ ಆಗಿರ್ಬೋದು ಸೈಟ್ ಆಗಿರ್ಬೋದು ಭಾವಚಿತ್ರ ಬೇಕಾಗುತ್ತೆ. ಕ್ರಯಪತ್ರ, ದಾನಪತ್ರ, ವಿಭಾಗ ಪತ್ರ ಮತ್ತು ರಿಲೀಸ್ ಡೀಡ್ ಇದೇನಿದೆ ಆ ಪತ್ರ ಬೇಕಾಗ್ತದೆ. ಆಸ್ತಿ ತೆರಿಗೆ, ಮುಖ್ಯವಾಗಿ ನೀವು ತೆರಿಗೆಗಳು ಕಟ್ಟಿರೋದನ್ನ ಆಸ್ತಿ ತೆರಿಗೆ, ನೀರಿನ ತೆರಿಗೆ ಕಟ್ಟಿರುವಂತಹ ಒಂದು ರಸೀದಿಗಳನ್ನ ಕೊಡಬೇಕಾಗ್ತದೆ. ಕಟ್ಟಿಲ್ಲ ಅಂದ್ರೆ ನಮ್ಮ ಆಫೀಸಲ್ಲೇ ಈಗಾಗಲೇ ಬ್ಯಾಂಕ್ ವ್ಯವಸ್ಥೆನೂ ಸಹ ನಾವು ಮಾಡಿದೀವಿ. ನೀವು ನೇರವಾಗಿ ಎಲ್ಲೂ ಬ್ಯಾಂಕ್ ಹತ್ರ ಅಲಿಯುವಂತ ಅವಶ್ಯಕತೆ ಇಲ್ಲ. ನಮ್ಮಲ್ಲೇ ಬಂದು ನೀವು ಬ್ಯಾಂಕ್ ಅಲ್ಲಿ ನೀವು ಕಟ್ಕೋಬೇಕಾಗುತ್ತೆ. ಟ್ರಾನ್ಸಾಕ್ಷನ್ ಆಗದೆ ಇದ್ರೆ EC 16, EC 15, EC 16 ನೀವು ತಗೊಂಡ್ಬರ್ಬೇಕಾಗುತ್ತೆ. ಅನುಮೋದಿತ ಬಡಾವಣೆ ನಕ್ಷೆ ಇದ್ರೆ ಬಡಾವಣೆ ನಕ್ಷೆ, ಭೂ ಪರಿವರ್ತನೆ ಆಗಿರೋಂತ ಇದ್ರೆ ಕನ್ವರ್ಷನ್ DC ಕನ್ವರ್ಷನ್ ಆಗಿದೆ ಅದನ್ನು ಸಹ ಕೊಡಬೇಕು. ಮತ್ತು ಮದರ್ ಡೀಡ್, ಸ್ವತ್ತಿನ ಮೂಲ ಪತ್ರ ಇದೆ ಅದನ್ನು ಕೊಡಬೇಕಾಗ್ತದೆ. ಆಸ್ತಿ ಮಾಲೀಕರ ಆಧಾರ್ ಕಾರ್ಡ್ ಮತ್ತು ID ಕಾರ್ಡ್ 2 ಕೊಡಬೇಕಾಗ್ತದೆ. ಆಸ್ತಿ ಮಾಲೀಕರ ಮೊಬೈಲ್ ನಂಬರ್ ಅದನ್ನ ನಾವು ನಮೂದಿಸಬೇಕಾಗ್ತದೆ. ಕಟ್ಟಡ ಇದ್ರೆ ಈಗಾಗಲೇ ಕಟ್ಟಡ ಪರವಾನಗಿ ತೆಗೆದುಕೊಂಡಿದ್ರೆ ಮತ್ತೆ ತೆಗೆದುಕೊಂಡಿದ್ರೆ ಇಲ್ಲ ಅಂತ ಕಟ್ಟಡ ಪರವಾನಗಿ ಮತ್ತು ನೀಲಿ ನಕ್ಷೆ ನಮ್ಮಲ್ಲಿ ಕೊಟ್ಟಿರುವಂತ ನಕ್ಷೆ ಇಷ್ಟನ್ನ ನೀವು ಕೊಡಬೇಕಾಗ್ತದೆ. ಒಳಚರಂಡಿ ವ್ಯವಸ್ಥೆ ಈಗಾಗಲೇ ಮಾಡಿಸ್ಕೊಳ್ಳಿ ಇದ್ರೆ ನೀವು ಒಳಚರಂಡಿ ವ್ಯವಸ್ಥೆನೂ ಸಹ ಮಾಡಿಸ್ಕೊಳ್ಳಿಕ್ಕೆ ನಮ್ಮಲ್ಲಿ ಪ್ರಾವಿಷನ್ ಮಾಡ್ಕೊಡ್ತೀವಿ. ಅದೇ ರೀತಿಯಾಗಿ ನಿಮ್ಮಲ್ಲಿ ಯಾವುದಾದ್ರೂ ಈ ಖಾತೆಗೆ ಸಂಬಂಧಪಟ್ಟಂಗಿದ್ರೆ ಅದನ್ನು ನಿಮ್ಮ ಮನೆ ಬಾಗಿಲು ಕೊಡ್ತೀವಿ. ಡೆತ್ ಅನ್ ಬರ್ತ್ ಸಂಬಂಧಪಟ್ಟಂಗಿದ್ರೆ ಅದನ್ನು ಸಹ ನಿಮ್ಮ ಮನೆ ಬಾಗಿಲು ಕೊಡ್ತೀವಿ. UGD ಸಂಪರ್ಕಗಳೇನಿದ್ರೆ ಅದನ್ನು ಸಹ ನಿಮಗೆ ಕೊಡ್ಲಿಕ್ಕೆ ನಾವು ನಗರಸಭೆ ಬದ್ಧವಾಗಿದೆ. ಮುಂದುವರೆದು ಕೆಲವೊಂದು ಕಡೆ ನಾಯಿಗಳ ಹಾವಳಿ ಇದೆ. ಇದನ್ನ ಸಾಕಷ್ಟು ನಮ್ಮ ಕೌನ್ಸಿಲರ್ಸ್ ಸಹ ನಾನು ಗಮನಕ್ಕೆ ತಂದಿದ್ದಾರೆ. ಮಾನ್ಯ ಅಧ್ಯಕ್ಷರು ಸಹ ನನಗೆ ಸೂಚನೆ ಕೊಟ್ಟಿದ್ದಾರೆ. 4 ಬಾರಿ ನಾವು ಈಗಾಗಲೇ ಟೆಂಡರ್ ಕರೆದಿದ್ವಿ, ಯಾರು ಸಹ ಟೆಂಡರ್ ಹಾಕ್ಲಿಕ್ಕೆ ಮುಂದಕ್ಕೆ ಬರ್ತಾ ಇಲ್ಲ. ಆದ್ರಿಂದ ಮತ್ತೊಮ್ಮೆ ಟೆಂಡರ್ ಕಾಲ್ ಮಾಡ್ತಾ ಇದ್ವಿ. ನಾಯಿಗಳ ಹಾವಳಿಯನ್ನು ಸಹ ನಾವು
ನಿಯಂತ್ರಿಸ್ತೀವಿ. ಈಗಾಗಲೇ ಕೆಲವೊಂದು ಕಡೆ ನಾವು ಕಾಮಗಾರಿಗಳನ್ನು ಶುರು ಮಾಡಿದ್ದೇವೆ. ದಯವಿಟ್ಟು ನಾಗರಿಕರಲ್ಲಿ ಮನವಿ ಮಾಡ್ತೀವಿ, ಈಗಾಗಲೇ ಆಗಿರೋಂಥ ರಸ್ತೆಗಳನ್ನ ನೀವು ಅಲ್ಲೆಲ್ಲ ಅಗಿದಿರೋದು ನಾನು ಕಂಡು ಬಂದಿದೆ, ದಯವಿಟ್ಟು ಹಾಳು ಮಾಡಬೇಡಿ. ರಸ್ತೆಗಳನ್ನೆಲ್ಲ ಈಗಾಗಲೇ ಬಂದಿರೋದನ್ನ ಅಗದು ಹಾಳು ಮಾಡಕ್ಕೆ ಹೋಗಬೇಡಿ. UGD ಸಂಪರ್ಕ, ನೀರಿನ ಸಂಪರ್ಕ ಏನನ್ನ ಮಾಡಿಸ್ಕೊಬೇಕಾದ್ರೆ ನಗರಸಭೆಗೆ ಬಂದು ನೋಂದಾಯಿಸ್ಕೊಂಡು ಮೊದಲೇ ಮಾಡಿಸ್ಕೊಂಡು ಆಮೇಲೆ ರಸ್ತೆ ಗುಣಮಟ್ಟವನ್ನು ಕಾಪಾಡ್ಬೇಕಂತ ನಿಮ್ಮಲ್ಲೆಲ್ಲ ನಾನು ಕಳಕಳಿಯಿಂದ ಮನವಿ ಮಾಡ್ತೇನೆ. ತೆರಿಗೆಗಳು ಯಾರು ಕಟ್ಟಿಲ್ವೋ ಬೇಗ ಬಂದು ಕಟ್ಟಿ, ಇಲ್ಲ ಅಂತಂದ್ರೆ ನೀವು ತೆರಿಗೆ ಕಟ್ಟಲಿಕ್ಕೆ ಮತ್ತೆ ಕ್ರೌಡ್ ಆಗುತ್ತೆ, ಮತ್ತೆ ಕಷ್ಟ ಆಗ್ತದೆ. ಇದನ್ನ ಒಂದು ಲಿಮಿಟೆಡ್ ಟೈಮ್ ಕೊಟ್ಟಿದ್ದಾರೆ, ಅಷ್ಟು ಒಳಗಡೆ ಮಾತ್ರ ನಾವು ಖಾತೆಗಳು ಮಾಡ್ಲಿಕ್ಕೆ ಪ್ರಾವಿಷನ್ ಇದೆ. ಯಾರು ಫಸ್ಟ್ ಬರ್ತೀರೋ ಅವರಿಗೆ ಪ್ರಿಯಾರಿಟಿ ವೈಸ್ ನಾವು ಕಲೆಕ್ಟ್ ಮಾಡ್ಕೊಂಡು ಅದೇ ವಾರ್ಡಲ್ಲಿ ಬಂದು ಹಂಚುವಂತ ಕಾರ್ಯಕ್ರಮನ ನಗರಸಭೆ ಹಮ್ಮಿಕೊಂಡಿದೆ. ಇದರಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ, ಇದು ಎಲ್ಲಾ ಸ್ವತ್ತುಗಳಿಗೂ ಅನ್ವಯಿಸುತ್ತೆ. ಆದರೆ ನಗರಸಭೆ ಸ್ವತ್ತುಗಳನ್ನ ಈಗಾಗಲೇ ಕೆಲವರು ಒತ್ತುವರಿ ಮಾಡ್ಕೊಂಡಿದ್ದೀರಾ. ಕೆಲವರು 30-40ಕ್ಕೆ ಪಕ್ಕದಲ್ಲಿ ಕನ್ಸರ್ವೆನ್ಸಿ ಇದ್ರೆ, ಮುಂದ್ಗಡೆ ರಸ್ತೆ ಇದ್ರೆ, ನಮ್ಮ ನಗರಸಭೆ ಸೈಟ್ಗಳಿದ್ರೆ ಅದನ್ನ ಒತ್ತುವರಿ ಮಾಡ್ಕೊಂಡು ಹಿಂದೆ ಕೆಲವೊಂದೆಲ್ಲ ಓವರ್ ರೈಟ್ ಮಾಡ್ಕೊಂಡು ಮಾಡಿರೋದಕ್ಕೆ ನಾವು ಯಾವುದೇ ರೀತಿ ಇದಕ್ಕೆ ಅವಕಾಶ ಇಲ್ಲ. ಸರ್ಕಾರಿ ಸ್ವತ್ತನ್ನು ಒತ್ತುವರಿ ಮಾಡ್ಕೊಂಡಿದ್ರೆ ಯಾವುದೇ ದಿನ ಆಗ್ಲಿ ಯಾವತ್ತೇ ಆಗ್ಲಿ ನೀವು ಕಡ್ಡಾಯವಾಗಿ ತೆರವುಗೊಳಿಸ್ಕೊಳ್ಬೇಕಾಗ್ತದೆ. ನೀವು ಡೀಡ್ ಕೊಡ್ತಾರ ಉದ್ದೇಶ ನಾವು ಚೆಕ್ ಮಾಡ್ತೀವಿ. ಆ ತರ ಇದ್ರೆ ದಯವಿಟ್ಟು ನಗರಸಭೆ ಸ್ವತ್ತನ್ನು ಬಿಟ್ಕೊಡಿ. ಪಾರ್ಕು, ರಸ್ತೆ, ನಮ್ಮ CA ಸೈಟು ಮತ್ತೆ ಏನು ಹಿಂದ್ಗಡೆ ಇರುವಂತ ಕನ್ಸರ್ವೆನ್ಸಿಗಳನ್ನ ನೀವೇನು ಒತ್ತುವರಿ ಮಾಡ್ಕೊಂಡು ಅದರಲ್ಲಿ ಸೇರ್ಪಡೆ ಮಾಡ್ಕೊಂಡ್ಬಂದ್ರೆ ಅದಕ್ಕೆ ನಗರಸಭೆಯಲ್ಲಿ ಅವಕಾಶ ಕೊಡೋದಿಲ್ಲ. ಸಾರ್ವಜನಿಕರಿಗೆ ಏನ್ ಮೀಸಲಿಟ್ಟಿದ್ವು ಅದು ಸಾರ್ವಜನಿಕರಿಗೆ ಯಾವತ್ತಿಗೂ ಮೀಸಲಿರುತ್ತೆ, ನೀವು ಅದನ್ನ ಮಾಡ್ಬೋದು. ಜೊತೆಗೆ ನಾವು ಪಾರ್ಕ್ಗಳನ್ನ ಈಗಾಗಲೇ ವಾರ್ಡ್ ವೈಸ್ ನಾವು ಪಟ್ಟಿ ಮಾಡಿದ್ವಿ, ಫೆನ್ಸಿಂಗ್ ಸಹ ಆಗಿದೆ. ಅದನ್ನ ನಾವು ಹತ್ರದಲ್ಲೇ ನಾವು ಎಲ್ಲಾ ಕಡೆ ನಾವು ನೋಡ್ಲಿ ಅಂತ ನೆಟ್ಟಲ್ಲಿ ನಾವು ಬಿಡ್ತೀವಿ. ಈಗ ಅದನ್ನ ಎಲ್ಲೆಲ್ಲ ನಮ್ಮ ಪ್ರಾಪರ್ಟೀಸ್ ಇದಾವೋ ಅದನ್ನೆಲ್ಲ ನಾವು ಬಿಡ್ತಿದೀವಿ. ಸ್ಲಮ್ ಬೋರ್ಡ್ ಅಲ್ಲಿ ಕೊಟ್ಟಿರುವಂತ ಹಕ್ಕುಪತ್ರಗಳನ್ನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಬಂಧಪಟ್ಟಂತ ಸ್ಲಮ್ ಬೋರ್ಡ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು 15 ದಿವಸ ಆಗಿದೆ. ಸಂಪೂರ್ಣ ದಾಖಲಾತಿಗಳನ್ನ ನಗರಸಭೆಗೆ ಅವರು ಹಸ್ತಾಂತರಿಸ್ತಾ ಇದ್ದಾರೆ. ಇದು ಕಳೆದ ಬಾರಿ ನೀವು ಗಮನಿಸಿರ್ಬೋದು, ನಮ್ಮ ಸಭೆಯಲ್ಲಿ ಸಹ ಅದನ್ನ ಹಿಂದಕ್ಕೆ ನಮ್ಮ ಸದಸ್ಯರುಗಳು ಸಹ ಕ್ವಶನ್ ರೈಸ್ ಮಾಡಿದಾಗ ನಾವು ಅದಕ್ಕೆ ಇಂಟ್ರಾಕ್ಟ್ ಮಾಡಿದ್ವಿ. ಸಂಪೂರ್ಣ ದಾಖಲಾತಿಗಳು ನಗರಸಭೆ ಕೊಡ್ತಾ ಇದ್ರೆ ಅವ್ರಿಗೂ ಸಹ ನಾವು ಖಾತೆಗಳನ್ನ ಕ್ರಮಬದ್ಧವಾಗಿ ಮಾಡ್ಕೊಡ್ತೀವಿ. ಶಾರ್ಟ್ ಇದ್ರ ಜೊತೆಗೆ ಮಾಡ್ತೀವಿ. ಇದ್ರ ಜೊತೆಗೆ ಅದು ಖಾತೆಗಳನ್ನು ಸಹ ನಾವು ಮಾಡ್ತೀವಿ. ಮುಂದುವರೆದು ನಾವು ಪ್ರತಿ ವಾರ್ಡಲ್ಲೂ ಸಹ ಕಸ ವಿಂಗಡಣೆ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ವೆಹಿಕಲ್ಸ್ ಪ್ರತಿ ವಾರ್ಡ್ಗೂ ಒಂದಂತ ಸಚಿವರ ಸೂಚನೆ ಮೇರೆಗೆ ನಮ್ಗೆ ಈಗಾಗಲೇ ವೆಹಿಕಲ್ಸ್ ಸಹ ಬಂದಿದೆ. ಡಸ್ಟ್ ಕ್ಲೀನರ್ ಅದು ವೆಹಿಕಲ್ ಬಂದಿದೆ. ಅದನ್ನ ಒಂದು ದಿವಸ ನಾವು ಸಾರ್ವಜನಿಕ ಸೇವೆಗೆ ಮುಕ್ತ ಮಾಡ್ತೀವಿ, ಲಾಂಚ್ ಮಾಡ್ತಾ ಇದೀವಿ. ಪ್ರತಿ ವಾರ್ಡಲ್ಲೂ ಸಹ ಇನ್ಮೇಲೆ ಹಸಿ ಕಸ ಒಣ ಕಸ ಬೇರ್ಪಡಿಸಿ ಕಸ ಸಂಗ್ರಹಣಾ ಘಟಕಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಆಗುತ್ತೆ. ಕಸ ಸಂಗ್ರಹಣಾ ಘಟಕದಲ್ಲೂ ಸಹ ಈಗಾಗಲೇ ನಾವು ಸೆಗ್ರಿಗೇಟ್ ಮಾಡ್ಲಿಕ್ಕೆ ಅದನ್ನು ಸಹ ನಮಗೆ ಮಿಷನರೀಸ್ ಬಂದಿದೆ, ಅದನ್ನು ಸಹ ನಾವು ಕಾರ್ಯರೂಪಕ್ಕೆ ತರ್ತೀವಿ. ಮುಂದಿನ ದಿನಗಳಲ್ಲಿ ಬರಗಾಲ, ಇದು ಬೇಸಿಗೆ ಬರ್ತಾ ಇರೋದ್ರಿಂದ ನೀರಿನ ಅಭಾವವನ್ನು ಕಡಿಮೆ ಮಾಡಲಿಕ್ಕೆ ಈಗಾಗಲೇ ರೂಪುರೇಷೆಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಮತ್ತೆ 1 ಕೋಟಿ ಚಿಲ್ಲರೆಯಷ್ಟು ಅನುದಾನವನ್ನ ಮಾನ್ಯ ಸಚಿವರು ನಮಗೆ ಒದಗಿಸ್ಕೊಟ್ಟಿದ್ದಾರೆ. ನಾವು ಮತ್ತೆ ಬೋರ್ವೆಲ್ಸ್ ಕೊಡ್ಲಿಕ್ಕೆ ಟೆಂಡರ್ ಮಾಡ್ತಿದ್ವಿ. ಈಗಾಗಲೇ ನಿಂತೋಗಿರೋಂಥ ಬೋರ್ವೆಲ್ಸ್ ಏನಿದೋ ಆ ಬೋರ್ವೆಲ್ಗಳಲ್ಲಿ ಪಂಪು ಮಾಡಿದ ಹೊರಗಡೆ ತೆಗೆದು ಅದನ್ನೆಲ್ಲ ನಾವು ಕಾರ್ಯರೂಪಕ್ಕೆ ತಂದು ಜನರಿಗೆ ನೀರು ಕೊಡೋ ವ್ಯವಸ್ಥೆ ನಾವು ಮಾಡ್ತೀವಿ. ಸಮಸ್ತ ನಾಗರಿಕ ಬಂಧುಗಳೇ, ನಿಮ್ಮ ಮಗುವಿನ ಸರ್ವತೋಮುಖ ಬೆಳವಣಿಗೆ ಹಾಗೂ ಅಂತಾರಾಷ್ಟ್ರೀಯ ಶಿಕ್ಷಣಕ್ಕಾಗಿ ಶೌರ್ಯ ಅಕಾಡೆಮಿಯಲ್ಲಿ 2025-26ನೇ ಸಾಲಿನ ದಾಖಲಾತಿ ಪ್ರಾರಂಭವಾಗಿದೆ. ಪ್ರಿಕೆಜಿಯಿಂದ 7ನೇ ತರಗತಿಯವರೆಗೆ ಜರ್ಮನಿಯ ಪ್ರತಿಷ್ಠಿತ ವಿಜ್ಞಾನಿಗಳಾದ ಡಾಕ್ಟರ್ ಸಿಂಡ್ರೆಲಾ ಚುಂಡೂರಿ ಹಾಗೂ ಡಾಕ್ಟರ್ ರಾಜೇಂದ್ರ ಕುಮಾರ್ ಗುರುಮೂರ್ತಿ ಅವರಿಂದ ಸ್ಥಾಪಿಸಲ್ಪಟ್ಟಿರುವ ಈ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಕಾಲಕ್ಕೆ ತಕ್ಕ ಶಿಕ್ಷಣ, ಭವಿಷ್ಯಕ್ಕೆ ಭದ್ರ ಬುನಾದಿ ಎಂಬ ಧ್ಯೇಯದೊಂದಿಗೆ ಭಾರತೀಯ ಮೌಲ್ಯಗಳು ಮತ್ತು ವಿಶ್ವ ಸಂಸ್ಕೃತಿಯನ್ನು ಬೆಸೆಯುವ ಶಿಕ್ಷಣವನ್ನು ನೀಡುತ್ತಿದ್ದೇವೆ. ಭಾರತೀಯ ಮೌಲ್ಯಗಳು ಹಾಗೂ ವಿಶ್ವ ಸಂಸ್ಕೃತಿಯೊಂದಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಪೀಠೋಪಕರಣಗಳು, ಸ್ಮಾರ್ಟ್ ತರಗತಿಗಳು, ನುರಿತ ಅನುಭವಿ ಶಿಕ್ಷಕರು, ಸ್ಮಾರ್ಟ್ ತರಗತಿಗಳು, ಸ್ಟೆಮ್ ಮತ್ತು ರೊಬೋಟಿಕ್ ಶಿಕ್ಷಣ, ಅತ್ಯುತ್ತಮ ಕ್ರೀಡಾ ಸೌಲಭ್ಯಗಳು, ಮುಖ್ಯವಾಗಿ ಸ್ಕೇಟಿಂಗ್, ಯೋಗ, ಬಾಸ್ಕೆಟ್ಬಾಲ್, ಚಿಣ್ಣರ ಆಟದ ಮೈದಾನ, ದಿನದ 24 ಗಂಟೆಗಳ ಸಿಸಿಟಿವಿ ಕಣ್ಗಾವಲು ಮತ್ತು ಭದ್ರತೆಯೊಂದಿಗೆ ನಿಮ್ಮ ಮಕ್ಕಳ ವೈಯಕ್ತಿಕ ಅಭಿವೃದ್ಧಿಗೆ ಪೂರಕವಾದ ಪರಿಸರ ಸ್ನೇಹಿ ಕಲಿಕಾ ವಾತಾವರಣದ ಸೌಲಭ್ಯವನ್ನು ಹೊಂದಿದೆ. GPS ಟ್ರ್ಯಾಕಿಂಗ್ ವ್ಯವಸ್ಥೆಯ ವಾಹನ ಸೌಲಭ್ಯಗಳೊಂದಿಗೆ NEP 2020ರ ಮಾನದಂಡಗಳೊಂದಿಗೆ ನಮ್ಮ ಶಾಲೆ ಸ್ಥಾಪಿಸಲ್ಪಟ್ಟಿದೆ. ಸೀಮಿತ ಸೀಟುಗಳು ಮಾತ್ರ. ಇಂದೇ ಭೇಟಿ ನೀಡಿ. ಶೌರ್ಯ ಅಕಾಡೆಮಿ ಅಂತಾರಾಷ್ಟ್ರೀಯ ಶಾಲೆ, ಶಿವಕೃಷ್ಣಾವತಿ ಬಡಾವಣೆ ಪಕ್ಕ, ಉಲುವಾಡಿ ರೋಡ್, ಚಿಂತಾಮಣಿ. ಕಚೇರಿ ಸಮಯ ಬೆಳಿಗ್ಗೆ 9ರಿಂದ ಸಂಜೆ 5ರವರೆಗೆ. ಹಿಂದೆ ನಿಮ್ಮ ದಾಖಲಾತಿ ಮಾಡಿಕೊಳ್ಳಿ.
ಶೌರ್ಯ ಅಕಾಡೆಮಿಗೆ ಭೇಟಿ ನೀಡಿ ಅಥವಾ ಈ ಸಂಖ್ಯೆಗಳಿಗೆ ಕರೆ ಮಾಡಿ 9035642416 ಅಥವಾ 9035642417. ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೇ ಮೊಟ್ಟ ಮೊದಲ ಬಾರಿಗೆ 26 ಎಕರೆ 10 ಗುಂಟೆ ಜಮೀನಿನಲ್ಲಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಅವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂ ಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು, ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ, ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್, ಪಂಚಾಯಿತಿ ಸ್ವತ್ತು, ಸಿಸಿ ರಸ್ತೆ, ಒಳಚರಂಡಿ ವ್ಯವಸ್ಥೆ, ಉದ್ಯಾನವನ, ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ, 30, 40, 60 ಅಡಿ ರಸ್ತೆ ವ್ಯವಸ್ಥೆ, ಕ್ಲಬ್ ಹೌಸ್, 1 ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು, ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ 10 ಜನರಿಗೆ ಮೊದಲ ಆದ್ಯತೆಯಾಗಿ 400 ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, KR ಬಡಾವಣೆ, ಚಿಂತಾಮಣಿ. ಮೊಬೈಲ್ ನಂಬರ್ 9916852260 ಸಂಪರ್ಕಿಸಬಹುದು.